ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಕರ್ನಾಟಕ ಹೈಕೋರ್ಟಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಇದೆ. ಯಾರೆಲ್ಲ 10ನೇ ಕ್ಲಾಸ್ ಪಾಸಾಗಿದ್ದೀರೋ ನಿಮ್ಮೆಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂತಂತಂದ್ರೆ, ನಾ ಈ ಹಿಂದೆ ಹೇಳಿದೆ, ಎಷ್ಟೋ ನೋಟಿಫಿಕೇಶನ್ಗಳು ಬರ್ತವೆ 10th ಮೇಲೆ, ವೇಟ್ ಮಾಡ್ತಾ ಇರ್ರಿ, ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ. ಅದೇ ರೀತಿಯಾಗಿ ಈಗ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಇದು ಬಂದ್ಬಿಟ್ಟು ಯಾವ್ಯಾವ ನೋಟಿಫಿಕೇಶನ್ ಅಪ್ಪ ಅಂತ ನೋಡೋದಾದರೆ, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಬಂದಿರುವಂತಹ ನೋಟಿಫಿಕೇಶನು. ಇದು ಮೊನ್ನೆ ಬಂದಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಬಂದ್ಬಿಟ್ಟು 21 ಮೇ ಅಂತಂದರೆ ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೂ ಸ್ಟಾರ್ಟ್ ಆಗಿದೆ. ಓಕೆ, ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ. ಇದರಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಯಾವಪ್ಪ ಅಂತಂತಂದರೆ 93 ಹುದ್ದೆಗಳದಾವೆ ಸ್ನೇಹಿತರೆ. 93 ಹುದ್ದೆಗಳು. ಸ್ವಲ್ಪ ಕಡಿಮೆ ಹುದ್ದೆಗಳು ಅನಿಸ್ಬೋದು, ಬಟ್ ಹೆಚ್ಚು ಹುದ್ದೆಗಳೇ ಇಲ್ಲಿ. ಯಾವುವು? ಜವಾನ, ಕಾವಲುಗಾರ, ಸ್ವೀಪರ್, ಮತ್ತು ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಸಹಾಯಕ ಬೈಂಡರು, ದರ್ಜೆ, ದೋಬಿ, ಎಲ್ಲ ಹುದ್ದೆಗಳ ಒಂದು ನೋಟಿಫಿಕೇಷನು ಸ್ಟಾರ್ಟ್ ಆಗಿದೆ. ಇದರ ಒಂದು ಆನ್ಲೈನ್ ಲಿಂಕ್ ಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ, ಅಲ್ಲಿ ನಿಮಗೆ ನಾನು ಪ್ರೊವೈಡ್ ಮಾಡುತ್ತೇನೆ. ಓಕೆ, ನೋಡ್ಬೋದು ಸ್ನೇಹಿತರಲ್ಲಿ ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹುದ್ದೆಗಳು ಯಾವ್ಯಾವ ಸಚಿವ ಅಂತ ನೋಡೋಣ. ಜವಾನ, ಕಾವಲುಗಾರ, ಸ್ವೀಪರ್ ಏನಿದೆ ಇದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಸಂಬಂಧಿಸಿರುವಂಥದ್ದು. ಟೋಟಲಾಗಿ 85 ಹುದ್ದೆಗಳಿವೆ. ಹೆಚ್ಚು ಹುದ್ದೆಗಳಿರುವಂಥದ್ದು ಅದು. ನೆಕ್ಸ್ಟು ಲಿಫ್ಟ್ ಅಟೆಂಡರ್ ಬಂದುಬಿಟ್ಟು 5 ಅದಾವ. ಸಹಾಯಕ ಬೈಂಡರು 1, ದರ್ಜೆ 1, ದೋಬಿ 1. ಟೋಟಲಾಗಿ 93 ಹುದ್ದೆಗಳಿದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದಕ್ಕೆ ಏನಪ್ಪ ಅಂತಂತಂದರೆ, ಮೀಸಲಾತಿ ವರ್ಗೀಕರಣವನ್ನು ಮಾಡಿದ್ದಾರೆ. ಅವುಗಳನ್ನ ನೀವು ನೋಡ್ಕೋಬೋದು. ಟೋಟಲಾಗಿ 84 ಹುದ್ದೆಗಳು. ಇದು ಯಾವ್ಯಾವಪ್ಪ ಅಂತಂತಂದರೆ, ಇದು ಪ್ಯೂನ್. ಓಕೆ, 28 ಮಹಿಳಾ ಅಭ್ಯರ್ಥಿಗಳಿದಾವೆ. ನೀವೆಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿದರೆ ನೀವು 28 ಜನನೂ ಸಹ ಆಯ್ಕೆ ಆಗ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನಪ್ಪ ಅಂತಂತಂದರೆ, ಲಿಫ್ಟ್ ಟೆಂಡರು 5 ಹುದ್ದೆಗಳಿದ್ದಾವೆ. ಕ್ಯಾಟಗರಿ 1ಗೆ 1 ಹುದ್ದೆ ಇದೆ. ಇದನ್ನು ಸಹ ನೀವು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ನಾವು ವೇಕೆನ್ಸಿಗಳ ಒಂದು ಇದು ಅರ್ಹತೆಯನ್ನು ನೋಡೋಣ. ಯಾವ್ಯಾವುದಕ್ಕೆ ಎಷ್ಟೆಷ್ಟಿದೆ ಅಂತೇಳಿ. ಸ್ಯಾಲ್ರಿ ಮಾತ್ರ ತುಂಬ ಹೈನೇ ಇರುತ್ತೆ, ನೀವು ಏನು ತಲೆ ಕೆಡಿಸೋಂಥ ಅವಶ್ಯಕತೆ ಇಲ್ಲ. ಓಕೆ, ವಿದ್ಯಾರ್ಹತೆ ಬಂದುಬಿಟ್ಟು ನೋಡ್ಬೋದು. ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ, ಹೌಸ್ ಕೀಪಿಂಗ್ಗೆ 10ನೇ ಕ್ಲಾಸ್ ಪಾಸ್ ಆದರೆ ಸಾಕು. ಲಿಫ್ಟ್ ಅಟೆಂಡರ್ಗೆ ನೀವು ಏನು ಮಾಡಬೇಕು ಅಂತಂದರೆ 10ನೇ ಕ್ಲಾಸು ಪ್ಲಸ್ಸು ಲಿಫ್ಟ್ ಮೆಕ್ಯಾನಿಸಮಲ್ಲಿ ಅನುಭವ ಇರಬೇಕು ನಿಮಗೆ. ಮತ್ತು ಸಹಾಯಕ ಬೈಂಡರ್ಗೆ 10ನೇ ಕ್ಲಾಸು ಪ್ಲಸ್ಸು ಬೈಂಡಿಂಗ್ ಕೆಲಸ ಬರ್ತಿರಬೇಕು. ದರ್ಜಿಗೆ 10ನೇ ತರಗತಿ ಪ್ಲಸ್ಸು ದರ್ಜಿ ಕೆಲಸ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ದೋಬಿ ಅಂತಂತಂದರೆ ಇದರಲ್ಲೂ ಸಹ ನೀವು ಅನುಭವವನ್ನು ಹೊಂದಿರಬೇಕು 10ನೇ ಕ್ಲಾಸ್ ಪ್ಲಸ್ಸು. ಇಷ್ಟು ಹೊಂದಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡ್ಬೋದು, ನಿಮಗೆ 45 ವರ್ಷಗಳ ಕಾಲ ವಯೋಮಿತಿ ಸಡಲಿಕ್ಕಿದೆ. ಇಲ್ಲಿ ಅಪ್ಲಿಕೇಶನ್ ಫೀಸು ನೀಡಿದ್ದಾರೆ ಅವರು. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮತ್ತು ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಮತ್ತು ಕ್ಯಾಟಗರಿಯನ್ನು ಇನ್ನು ಉಳಿದಂತಹ ಒಂದು ಏನು ಕ್ಯಾಟಗರಿಗಳಿವೆ ಎಲ್ಲದಕ್ಕೂ ಸಹ ಸೇರಿ 100 ರೂಪಾಯಿ. ಟೋಟಲಾಗಿ ಎಲ್ಲರಿಗೂ ಸಹ ಫೀ ಇದೆ, ಯಾರಿಗೂ ಸಹ ಫೀ ಇಲ್ಲದೆ ಇಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೀವು ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತಂತಂದರೆ, ನೀವು ಏನು 10ನೇ ಕ್ಲಾಸ್ ರಿಸಲ್ಟ್ ತೊಗೊಂಡ್ರಲ್ಲ, ಅದನ್ನು ಪರ್ಸೆಂಟೇಜ್ ಆದಮೇಲೆ 1:10 ರೇಷದಲ್ಲಿ ಕರೀತಾರೆ. ಕರೆದು ನಿಮಗೆ ಏನು ಮಾಡ್ತಾರೆ ಅಂತಂದರೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಸಂದರ್ಶನದಲ್ಲಿ ಆಯ್ಕೆ ಆದಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂತಂತಂದರೆ ಡೈರೆಕ್ಟಾಗಿ ನೀವು ಸೆಲೆಕ್ಷನ್ನ ಆಗ್ಬೋದು. ಈ ರೀತಿಯಾಗಿ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಓಕೆ, ಇದಕ್ಕೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ, ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ನಡೀತದೆ. ಓಕೆ, ಇದು ಒಂದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಇಷ್ಟ ಇದೆ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸ್ರಿ. ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.